ಚೋಟು, ಎಲ್ಲಿಗೆ ಹೋಗಿದ್ದೆ ನೀನು? ಅಮ್ಮ, ಅಂಗಡಿಗೆ ಹೋಗಿದ್ದೆ. ರೇಷನ್ ಸ್ವಲ್ಪ ಖಾಲಿಯಾಗಿತ್ತು. ಏನೇ ಇದ್ರೂ ಪದ್ದುಗೆ ಹೇಳು ಅಂತ ಹೇಳಿದ್ದೀನಿ ಅಲ್ವಾ? ಕಡೆ ಪಕ್ಷ ನನ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ ನೀನು? ನೋಡು, ನೀನೀಗ ಪದೇ ಪದೇ ಹೊರಗಡೆ ಓಡಾಡ್ತಾ ಇದ್ರೆ ಕಷ್ಟ ಆಗತ್ತೆ. ನಾವಿಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು. ನನಗೂ ಗೊತ್ತಾಗಬಾರ್ದ ನಂದಿನಿ ಮೊರೆ. ಸುಬ್ಬು, ನೀನ್ ಇಲ್ಲಿಗೆ ಹೇಗೆ ಬಂದೆ? ಏನಮ್ಮೋರೆ ಇದೆಲ್ಲ? ನಿಮ್ಮ ಪಾಲಿಗೆ ನಾನು ಇಷ್ಟು ದೂರ ಆಗ್ಬಿಟ್ನಾ? ಅಮ್ಮೋರೆ, ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ ಗೊತ್ತಾಗದೆ ಎಷ್ಟು ಒದ್ದಾಡ್ತಾ ಇದ್ದೆ ಗೊತ್ತಾ ನಾನು? ನಾನೇನಾದರೂ ನಿಮಗೆ ಬೇಜಾರು ಮಾಡಿದ್ದೀನಿ ಅಮ್ಮೋರೆ, ಅಥವಾ ಕೋಪ ಬರ್ಸಿದ್ದೀನಿ ಅಮ್ಮೋರೆ? ಯಾಕಮ್ಮೋರೆ ನನಗೂ ಹೇಳಿದೆ ನೀವು ಈ ಜಾಗಕ್ಕೆ ಬಂದ್ಬಿಟ್ಟಿದ್ದೀರಾ? ನನಗೆ ನಿನ್ನ ಬಗ್ಗೆ ಯಾವ ಬೇಸರನೂ ಇಲ್ಲ ಸುಬ್ಬು. ನಾನು ನಿನ್ನನ್ನು ನನ್ನ ದೃಷ್ಟಿಯಿಂದ ದೂರನೂ ಮಾಡಿಲ್ಲ. ಮತ್ತು ಯಾಕಮ್ಮೋರೆ ಮನೇಲಿ ಯಾರಿಗೂ ಹೇಳ್ದೆ ಇದ್ದಕ್ಕಿದ್ದಾಗೆ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಅಂಥ ಪರಿಸ್ಥಿತಿ ಬಂದಿತ್ತು ಸುಬ್ಬು. ಆ ವಿಜಯಾಂಬಿಕಾ ನನ್ನನ್ನು ಹುಡ್ಕೊಂಡು ಅಲ್ಲಿಗೆ ಬಂದೇ ಬರ್ತಾಳೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿಮ್ಗೆ ಯಾರಿಗೂ ಹೇಳೋಕ್ಕಾಗದೆ ಹಾಗೆ ಬಂದ್ಬಿಟ್ಟೆ. ಆದರೂ ನೀವೆಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಒಂದು ಮಾತಾದರೂ ನನಗೆ ಹೇಳಬೇಕಾಗಿತ್ತಮ್ಮರೆ ನೀವು. ಸುಬ್ಬು, ನಾನು ಎಲ್ಲಿದ್ದೀನಿ ಅನ್ನೋ ವಿಷಯ ನೀನು ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಇಷ್ಟು ದಿನ ನಾನೇನೇ ಹೇಳಿದ್ರು ಅದನ್ನೆಲ್ಲ ನೆರವೇರಿಸೋದಕ್ಕೆ ನೀನು ತುಂಬ ಕಷ್ಟಪಟ್ಟಿದ್ದೀಯ. ನೀನು ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ನನ್ನ ಸಮಸ್ಯೆಗಳನ್ನು ನಿನ್ನ ಸಮಸ್ಯೆ ಅಂದ್ಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀಯ. ಸಾಕು ಸುಬ್ಬು. ನೋಡು, ನೀನು ಹೊಸದಾಗಿ ಮದುವೆ ಆಗಿರೋ ಹುಡುಗ, ಅದರಲ್ಲೂ ನೀನು ಕೈ ಹಿಡ್ದಿರೋದು ನನ್ನ ಮಗಳನ್ನ. ನೀನು ಮತ್ತೆ ನನ್ನ ಮಗಳು ಯಾವಾಗಲೂ ಸಂತೋಷವಾಗಿರಬೇಕು. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಖುಷಿ ಬಗ್ಗೆ ನೀನು ಯೋಚನೆ ಮಾಡೋದು ಬಿಟ್ಟು ನೀನು ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಸಂಸಾರದ ಕತೆ ಏನು ಹೇಳು? ಅದಕ್ಕೆ ನನ್ನ ಬಗ್ಗೆ ಯಾವ ವಿಷಯನೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡು ನಿನಗೆ ಹೇಳಲಿಲ್ಲ. ಏನಮ್ಮೋರೆ, ನಿಮ್ಮ ಸಮಸ್ಯೆಗಳು, ನಿಮ್ಮ ವಿಷಯಗಳು ನನಗೆ ಹೊರೆ ಆಗುತ್ತಾ ಅಮ್ಮೋರೆ? ಅಮ್ಮೋರೆ, ನನ್ನ ಜೀವನದ ಕೊನೆ ಉದ್ದೇಶ ಒಂದೇ ಒಂದು ಅಮ್ಮೋರೆ ಇರೋದು, ನಿಮ್ಮನ್ನ ಯಜಮಾನ್ರನ್ನ ಒಂದು ಮಾಡೋದು ಅಷ್ಟೇ. ನನ್ನ ಜೀವನ, ನನ್ನ ಭವಿಷ್ಯ, ನನ್ನ ಸಂತೋಷ ಅಂತ ಹೇಳಿದ್ರಲ್ಲ, ಅದಿರೋದೇ ನೀವಿಬ್ರು ಒಂದಾಗೋದ್ರ ಮೇಲೆ. ಅಮ್ಮೋರೆ, ನೀವು ಯಜಮಾನ್ರು ಒಂದಾದರೆ ತಾನೇ ಶ್ರಾವಣಿ ಮೇಡಮ್ಗೆ ತಂದೆ ತಾಯಿ ಪ್ರೀತಿ ಸಿಗೋದು. ಸುಬ್ಬು, ಅದು ಹಾಗಲ್ಲ. ಸರಿ ಬಿಡಿ ಅಮ್ಮವ್ರೆ, ಪರವಾಗಿಲ್ಲ. ಆದರೂ ಅದೇನೇ ಇರಲಿ, ನೀವು ಇದಕ್ಕಿದ್ದ ಹಾಗೆ ಇಲ್ಲಿ ಬಂದು ಉಳ್ಕೊಂಡಿರೋದು ಅಷ್ಟು ಸೇಫ್ ಅಲ್ಲ ಅಮ್ಮವ್ರೆ. ನೀವು ನನಗೊಂದು ಮಾತಾದರೂ ಹೇಳಬೇಕಾಗಿತ್ತು. ಆಗಲ್ಲ, ಏನೂ ಇಲ್ಲ ಸುಬ್ಬು ಅಣ್ಣ. ನಮಗೆ ಕಾವಲಾಗಿ ಪದನ ಇದ್ದಾರಲ್ಲ. ಪದನ ಇರುವಾಗ ನಮಗೇನು ಚಿಂತೆ? ಓಹೋ, ಅಪ್ಪನಿಗೆ ನೀವು ಇಲ್ಲಿರೋ ವಿಷಯ ಗೊತ್ತಿದೆ ಅಂತ ಆಯಿತು. ಆದರೂ ಅವ್ರು ನನಗೊಂದು ಮಾತು ಹೇಳಿಲ್ಲ ಅಮ್ಮವ್ರೆ. ಯಜಮಾನ್ರೆ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಯ್ತು. ಅಲ್ಲ ಪದ್ಮನಾಭ ಅವರೇ, ನೀವು ಮಾತಾಡೋ ಯಾವ ವಿಷಯದಿಂದನೂ ನಾನು ತಪ್ಪು ತಿಳ್ಕೊಳ್ಳಲ್ಲ. ಅದೇನು ಹೇಳಿ ಯಜಮಾನ್ರೆ, ಶ್ರಾವಣಿ ಅಮ್ಮವ್ರಿಗೆ ನೀವು ಅಂದರೆ ತುಂಬ ಪ್ರೀತಿ, ತುಂಬ ಗೌರವ. ಅವ್ರನ್ನ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆಲಿ ಸಮಯ ಕಳಿಬೇಕು, ನಿಮ್ಮ ಜೊತೆ ಪ್ರೀತಿಯಿಂದ ಸಲುಗೆಯಿಂದ ಇರಬೇಕು ಅಂತ ಆಸೆ ಪಡ್ತಾರೆ. ಆದರೆ ನೀವು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿದ್ದು ನೋಡೇ ಇಲ್ಲ. ಈ ವಿಷಯನ ಹೇಳೋಷ್ಟು ದೊಡ್ಡವನು ನಾನಲ್ಲ, ಆದರೆ ಮನಸ್ಸಲ್ಲಿ ಒಂದು ವಿಷಯ ಕೊರಿತಾ ಇತ್ತು, ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡೆ ಅಷ್ಟೆ. ಪಾಪ ಶ್ರಾವಣಿ ಅಮ್ಮ, ನೀವು ಅವ್ರನ್ನ ಸರಿಯಾಗಿ ಮಾತಾಡ್ಸಲ್ಲ ಅಂತ ತುಂಬ ನೊಂದ್ಕೋತಾರೆ. ಇಷ್ಟೇ ಆದರೂ ಅವರು ನಿಮ್ಮ ಮಗಳು, ತಂದೆ ಮಗಳು ಸಂಬಂಧದಲ್ಲಿ ಸಾಕು ಪದ್ಮನಾಭ ಅವರೇ. ಶ್ರಾವಣಿ ನನ್ನ ಮಗಳಲ್ಲ ಅಂತ ನಿಮಗೆ ಗೊತ್ತಿಲ್ವಾ?
ನನಗೆ ಸಾಲಿಗ್ರಾಮ ಅಂದರೆ ತುಂಬ ಗೌರವ. ನನಗಿಂತ 100 ಪಟ್ಟು ಗೌರವ ನಿಮಗಿದೆ, ಅದು ನನಗೆ ಗೊತ್ತು. ಶ್ರಾವಣಿ ಸಾಲಿಗ್ರಾಮದ ಕುಡಿ. ಅವಳ ಬಗ್ಗೆ ನಿಮಗಿರೋ ಅಷ್ಟೇ ವಿಶ್ವಾಸ, ಪ್ರೀತಿ, ಅಭಿಮಾನ ನನಗೂ ಇದೆ. ರಕ್ತ ಸಂಬಂಧ ಒಂದಿಲ್ಲ ಅಷ್ಟೇ. ಯಜಮಾನ್ರೆ, ಅದು ಹೇಳಿದ್ನಲ್ಲ, ಸ್ನೇಹದ ಹೆಸರಲ್ಲಿ ಅವನು ಮೋಸ ಮಾಡ್ದ, ಪ್ರೀತಿ ಹೆಸರಲ್ಲಿ ಇವಳು ಮೋಸ ಮಾಡಿದ್ಲು. ಶ್ರಾವಣಿ ಮುಖ ನೋಡಿದಾಗೆಲ್ಲ ನನಗೆ ಅವ್ರು ಮಾಡಿದ್ದು ಮೋಸನೇ ಜ್ಞಾಪಕ ಬರುತ್ತೆ. ನಾನಿನ್ನು ಹೇಗೆ ಶ್ರಾವಣಿನ ಮಗಳು ಅಂತ ಸ್ವೀಕರಿಸಲಿ ಹೇಳಿ? ಬನ್ನಿ. ಇದೆಲ್ಲ ವಿಧಿಯಾಟ ಯಜಮಾನ್ರೆ. ತಂದೆ ಮಗಳ ಸಂಬಂಧದ ಮೇಲೆ ಸುಳ್ಳು ಅನುಮಾನ ಅನ್ನೋ ಬೂದಿ ಮುಚ್ಚಿದೆ. ಸತ್ಯ ಅನ್ನೋ ಬಿರುಗಾಳಿ ಬೀಸಬೇಕು. ಸತ್ಯ ಗೊತ್ತಾಗ್ತಿದ್ದ ಹಾಗೆ ಶ್ರಾವಣಿ ಅಮ್ಮವ್ರನ್ನ ಮಗಳು ಅಂತ ನೀವೇ ಒಪ್ಕೋಬೇಕು. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳು ಬದಲಾಗಬೇಕು. ಅದೆಲ್ಲಕ್ಕೂ ಸಮಯ ಹತ್ರ ಬರ್ತಾ ಇದೆ ಯಜಮಾನ್ರೆ. ಯಜಮಾನ್ರೆ, ಈ ತಾಯಿ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಪೃಥ್ವಿ ಬದುಕಿಲ್ಲ ಅನ್ಸುತ್ತೆ. ಶ್ರಾವಣಿ ಅಮ್ಮ, ನಿನ್ನ ಹೇಳೋ ಪೃಥ್ವಿ, 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 ಪೃಥ್ವಿ. ನನಗೆ ಮೋಸ ಮಾಡಿ ಸತ್ತು ಹೋಗ್ಬಿಟ್ಟ. ಯಜಮಾನ್ರೆ, ಪೃಥ್ವಿನ ಯಾರ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಅವನಿಗೂ ಗೊತ್ತಾಗಿದೆ. ಅವ್ರು ಯಾರು ಇರ್ಬೋದು ಅಂತ ನಾವು ಕಂಡುಹಿಡಿಬೇಕು. ಅದರಿಂದ ಏನು ಪ್ರಯೋಜನ ಇಲ್ಲ ರೀ. ಹಾಗಲ್ಲ ಯಜಮಾನ್ರೆ, ಪೃಥ್ವಿನ ಯಾರೋ ಕೊಂದಿದ್ದಾರೆ ಅಂದರೆ ಅದರಿಂದ ಯಾವುದೋ ರಹಸ್ಯ ಇದ್ದೇ ಇರುತ್ತೆ. ನಿಮಗೂ ಕೆಲವು ಸತ್ಯಗಳು ಗೊತ್ತಾಗಬೇಕು ಅಂತ ನೀವು ಹೇಳ್ತಾ ಇದ್ರಿ. ಅದಲ್ಲದೆ ಅವನ ಬಗ್ಗೆ ಏನೇ ಕೋಪ ಇದ್ರು ಅವ್ನು ಸತ್ತಿದ್ದೇನೆ ಅನ್ನೋದಾದರೆ ಅವನ್ನ ಕ್ಷಮಿಸಿ ಅವನ ಸಾವಿಗೆ ನ್ಯಾಯ ಕೊಡ್ಬೋದಲ್ವಾ? ಅವ್ರು ನಿಮಗೆ ಮೋಸ ಮಾಡಿದ್ದು ಸಾಕ್ಷಿ ಸಮೇತ ಏನಾದರೂ ನಿಮಗೆ ಗೊತ್ತಾಗಿದೆಯಾ? ಈಗಲೂ ಕಾಲ ಮಿಂಚಿಲ್ಲ. ಅವರಿಂದ ನಿಜವಾಗ್ಲೂ ತಪ್ಪಾಗಿದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸರಿ ಪದ್ಮನಾಭ ಅವರೇ, ಅವ್ನು ಮಾಡಿದ್ದನ್ನೆಲ್ಲ ಮರೆತು ಅವನ ಸಾವಿಗೆ ನ್ಯಾಯ ಕೊಡಿಸೋಣ. ಅದೇ ಮಾನವೀಯತೆ. ನಿಜವಾಗ್ಲೂ ನಿಮ್ಮದು ದೊಡ್ಡ ಗುಣ ಯಜಮಾನ್ರೆ. ಹಾಗಿದ್ರೆ ಅವನಿಂದ ಯಾರು ಬಿದ್ದಿದ್ರು ಅಂತ ಮೊದಲು ಕಂಡುಹಿಡಿಬೇಕು. ಅದ್ರ ಬಗ್ಗೆ ನಾನು ವಿಚಾರಿಸ್ತಿದ್ದೆ. ಏನಾದರೂ ಗೊತ್ತಾದರೆ ನಿಮ್ಗೆ ಹೇಳ್ತೀನಿ ಯಜಮಾನ್ರೆ. ಸರಿ, ಬನ್ನಿ. ಯಜಮಾನ್ರೆ, ಪೃಥ್ವಿನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿರೋದೇ ನಿಮ್ಮ ಅಕ್ಕ. ಈ ವಿಷಯ ನಾವಾಗಲೇ ಹೇಳಿ ನಿಮಗೆ ಗೊತ್ತಾಗೋದು ಬೇಡ. ಈ ವಿಷಯ ತಂತಾನಾಗೇ ಗೊತ್ತಾಗಬೇಕು. ಹಾಗೆ ಮಾಡ್ತೀನಿ.